ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂತದ್ದು. ಇದರ ಮ್ಯಾನೇಜರ್ ಇದರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದ್ ಆಯ್ತು ಸರ್? ಯಾವಾಗ ಸರಿ ಆಗ್ಬೋದು ಸರ್? ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ, ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ. ಆ ಥರ ಲೈಕ್ 50% ಆ ಥರ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು? ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂತದ್ದು. ಇದರ ಮ್ಯಾನೇಜರ್ ಇದರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದ್ ಆಯ್ತು ಸರ್? ಯಾವಾಗ ಸರಿ ಆಗ್ಬೋದು ಸರ್? ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ, ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ. ಆ ಥರ ಲೈಕ್ 50% ಆ ಥರ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು? ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂತದ್ದು. ಇದರ ಮ್ಯಾನೇಜರ್ ಇದರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದ್ ಆಯ್ತು ಸರ್? ಯಾವಾಗ ಸರಿ ಆಗ್ಬೋದು ಸರ್? ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ, ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ. ಆ ಥರ ಲೈಕ್ 50% ಆ ಥರ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು? ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂತದ್ದು. ಇದರ ಮ್ಯಾನೇಜರ್ ಇದರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದ್ ಆಯ್ತು ಸರ್? ಯಾವಾಗ ಸರಿ ಆಗ್ಬೋದು ಸರ್? ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ, ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ. ಆ ಥರ ಲೈಕ್ 50% ಆ ಥರ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು? ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂತದ್ದು. ಇದರ ಮ್ಯಾನೇಜರ್ ಇದರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದ್ ಆಯ್ತು ಸರ್? ಯಾವಾಗ ಸರಿ ಆಗ್ಬೋದು ಸರ್? ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ, ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ,
ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ ಆ ಥರ ಲೈಕ್ 50% ಆ ಥರ ಕಂಪ್ಲೀಟಾಗಿ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು, ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಹಾಂ, ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ತಿರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂಥದ್ದು. ಇದರ ಮ್ಯಾನೇಜರ್ ಇದ್ದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದಾಯ್ತು ಸರ್? ಯಾವಾಗ ಸರಿ ಆಗ್ಬೋದು? ಸರ್, ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕ್. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ ಆ ಥರ ಲೈಕ್ 50% ಆ ಥರ ಕಂಪ್ಲೀಟಾಗಿ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು, ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಹಾಂ, ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ತಿರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂಥದ್ದು. ಇದರ ಮ್ಯಾನೇಜರ್ ಇದ್ದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದಾಯ್ತು ಸರ್? ಯಾವಾಗ ಸರಿ ಆಗ್ಬೋದು? ಸರ್, ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕು. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ ಆ ಥರ ಲೈಕ್ 50% ಆ ಥರ ಕಂಪ್ಲೀಟಾಗಿ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು, ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಹಾಂ, ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ತಿರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ಬಂಕ್ ಒಂದು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್ ಏನು ಇದೀಗ ಪೂರೈಕೆ ಸ್ಥಗಿತ ಆದಂತಹ ಹಿನ್ನೆಲೆ ಬಂದ್ ಆಗಿರುವಂಥದ್ದು. ಇದರ ಮ್ಯಾನೇಜರ್ ಇದ್ದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ಬಂದಾಯ್ತು ಸರ್? ಯಾವಾಗ ಸರಿ ಆಗ್ಬೋದು? ಸರ್, ಇದು ನಿನ್ನೆ ಮಧ್ಯಾಹ್ನದಿಂದಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ಲೈಕ್ ಇವತ್ತು ನೈಟ್ ಬರುತ್ತೆ ತಿರ್ಗಾ ಸ್ಟಾಕು. ಯೂಶಲಿ ಡೈಲಿ ನಮಗೆ 3 ಟನ್ ಬರುತ್ತೆ ಗ್ಯಾಸ್, ಆಯಿತಾ. ಈಗ 1.5 ಟನ್ ಬಂದಿದ್ದಾರೆ. ಅದು ಏನಾಗಿದೆ, ಈಗ ನಿನ್ನೆ ಮಧ್ಯಾಹ್ನ ಇವತ್ತಿಲ್ಲ ಅಲ್ಲ, ಈಗ ತಿರ್ಗಾ ನಾಳೆ ಇಲ್ಲ ನಾಳಿದ್ದು ಬರುತ್ತೆ ಆ ಥರ ಲೈಕ್ 50% ಆ ಥರ ಕಂಪ್ಲೀಟಾಗಿ ಸ್ಥಗಿತ ಇದೆ. ಎಷ್ಟು ನಿಮಗೆ ಸ್ಟಾಕ್ ಎಷ್ಟಿತ್ತು, ಯಾವಾಗ ಅಂದರೆ ನಿನ್ನೆ ಬೆಳಿಗ್ಗೆ ಎಷ್ಟಿತ್ತು? ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ನಮಗೆ ಖಾಲಿಯಾಗಿದ್ದು. ಯೂಶಲಾಗಿ ಡೈಲಿ ಬರುತ್ತೆ ಸ್ಟಾಕು, 3 ಟನ್ ಡೈಲಿ ಬರುತ್ತೆ. ಈಗ ಒಂದಿನ ಬಿಟ್ಟು ಒಂದಿನ 1.5 ಟನ್ ಬರ್ತದೆ. ಸೊ 50% ರೆಡ್ಯೂಸ್ ಆಗಿದೆ. ಈಗ ಬಂದು ವಾಪಸ್ ಹೋಗ್ತಿದ್ದಾರೆ, ಏನಂತಾರೆ ಸರ್ ಚಾಲಕರೆಲ್ಲ? ಹಾಂ, ಎಲ್ಲ ಬೇಜಾರಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹತ್ತಿರದಲ್ಲಿ 2 ಬಂಕ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಅದು ಅಲ್ಲೂ ಸ್ಟಾಕ್ ಕಮ್ಮಿ ಇದೆ ಅಂತ, ಸಪ್ಲೈನೇ ಕಮ್ಮಿ ಆಗ್ತಾ ಇದೆಯಲ್ಲ. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು, ನಮಗೂ ಒಳ್ಳೆಯದು, ಗ್ರಾಹಕರಿಗೂ ಒಳ್ಳೆಯದು. ರಾಜೀವ್. ಇವಿಷ್ಟು ಈ ಒಂದು ಬಂಕ್ನ ಮ್ಯಾನೇಜರ್ನ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.